ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ವಿರಾಮದ ನಂತರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಿನ್ನರವರವರೇ, ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಗುಜರಾತ್ನಲ್ಲಿ ನಡೆದಂಥ ಇನ್ಸಿಡೆಂಟನ್ನು ನಾವು ಪ್ರಮುಖವಾಗಿ ಎತ್ಕೊಳ್ಳೋದಾದರೆ, ಗುಜರಾತ್ನಲ್ಲಿ ದನದ ಚರ್ಮ ಸುಲಿದ್ರು ಅನ್ನೋ ಕಾರಣಕ್ಕೋಸ್ಕರ ದಲಿತರನ್ನ ಅಲ್ಲಿ ಹೊಡಿತಾರೆ. ಸೊ ತಾವು ದಲಿತರ ಪರ ಹೋರಾಟವಾಗಿ ಧ್ವನಿ ಎತ್ತಿದವರು, ದಲಿತರ ಪರವಾಗಿ. ಸೊ ಇಂತಹ ದಲಿತರ ಮೇಲೆ ಶೋಷಣೆ ನಡೀತಾ ಇದ್ರು, ಯಾಕೆ ಸುಮ್ಮನಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ, ಅವರು ಕೊಟ್ಟಂಥ ವಿಶೇಷ ಘಟಕ ಯೋಜನೆಗಳು ಈ ಸಮಾಜದ ಬದುಕುಗಳನ್ನು ಸರಿ ಮಾಡೋದಕ್ಕೆ ಎಲ್ಲ ಸಮಾನವಾಗಿ ಹಂಚ್ಕೊಳ್ಳಿ ಅಂತಕ್ಕಂಥ ವಿಚಾರನ ಮುಂದೆ ಇಟ್ಕೊಂಡು ಸಮಾಜನ ಬದಲಾವಣೆಗಾಗಿ ಅಂಬೇಡ್ಕರ್ ಕನ್ಸ್ಕೊಂಡ್ರು. ಆದ್ರೆ ಇವತ್ತು ನಮಗೆ ಮೇಲ್ವರ್ಗದವ್ರು ಯಾರು ಶತ್ರುಗಳಲ್ಲ. ಇವತ್ತು ನಮ್ಮ ಶತ್ರುಗಳು ಹಿಂದೆ ಯಾವುದೋ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟೋದಕ್ಕಿಂತ ಮುಂಚೆ ಯಾರ್ಯಾರು ಯಾವ ರೀತಿ ಶೋಷಣೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ, ಆಗಿನ ಪರಿಸ್ಥಿತಿನೇ ಬೇರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು ದೇಶದ ಹಣೆ ಬರವನ್ನು ಬರ್ಕೊಡೋದ್ರ ಜೊತೆಗೆ ಈ ಶೋಷಿತರ ಧ್ವನಿಯನ್ನು ಸರಿ ಮಾಡೋದಕ್ಕೆ ಅವ್ರಿಗಾದಂಥ ವಿಶೇಷವಾದಂಥ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಶೋಷಣೆ ಮುಕ್ತ ಸಮಾಜವನ್ನು ಬದಲಾವಣೆ ಮಾಡಬೇಕಾದ್ರೆ ಯಾರು ಇದಕ್ಕೆ ಕಾರಣ? ಇವತ್ತು ಮೇಲ್ವರ್ಗದವ್ರ ಮೇಲೆ ದೂರ ಆಗ್ಬಿಡ್ತಾರೆ. ಎಲ್ಲೋ ಒಂದು ಘಟನೆ ನಡೀತಾ ಅಂದ ತಕ್ಷಣ ಅಲ್ಲಿ ಗುಜರಾತಲ್ಲಿ ಮೋದಿಯವ್ರ ಕಾರಣ, ಅಲ್ಲಿ RSS ಅವ್ರ ಕಾರಣ, BJP ಅವ್ರ ಕಾರಣ, ಅವರು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ತಾರೆ. ಬಹಳ ಜನ ವಿರೋಧ ಪಕ್ಷದಲ್ಲಿ ಇರತಕ್ಕಂಥವ್ರು ಸುಮ್ಮನೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಏನೋ ಮಾತಾಡ್ತಾರೆ. ಆದ್ರೆ ಇದಕ್ಕೆ ನೇರವಾದ ಕಾರಣ ಇನ್ಯಾರು ಅಲ್ಲ. ಈ ಶೋಷಣೆ ಒಳಪಟ್ಟಂತವ್ರ ಮೇಲೆ ದೌರ್ಜನ್ಯ ಆಗ್ತಾ ಇರೋದಕ್ಕೆ ಕಾರಣ ಈ ಶೋಷಣೆ ಒಳಪಟ್ಟಂತ ಸಮಾಜದಿಂದ ಮೇಲೆ ಬಂದಂತ ಒಂದು ಬಲಿತ ವರ್ಗ ಅದಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸೌಲಭ್ಯಗಳು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, KH ಮುನಿಯಪ್ಪನಿಗಿರ್ಬೋದು, ರಾಮವಿಲಾಸ್ ಪಾಸ್ವಾನ್ಗಿರ್ಬೋದು, ಜಗಜೀವನ್ ರಾಮ್ ಅವ್ರಿಗಿರ್ಬೋದು, ಅರವಿಂದ್ ಲಿಂಬಾವಳಿಗಿರ್ಬೋದು, ಅಥವಾ ನಮ್ಮ ಗೋವಿಂದ್ ಕಾರಜೋಳ ಇರ್ಬೋದು, ಯಾರೇ ಆಗಿರಲಿ, ಯಾವುದೇ ಪಕ್ಷದ ವಿಚಾರ ನಾನು ಮಾತಾಡಲ್ಲ. ಇವತ್ತು ಆರ್ಥಿಕವಾಗಿ ಮೇಲೆ ಬಂದಂತ IAS, IPS, IRS, IPS ಗಳು